ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ತುಂಬ ದಿವಸ ಆಗೋಗಿತ್ತು, ಕಾರಣ ಪ್ರತಿ ಸತಿ ಅದೇ ಹೇಳೋಕ್ಕಾಗಲ್ಲ. ಸೊ ಪರ್ಸ್ನಲ್ ರೀಸನ್, ಸೊ ಕ್ಷಮೆ ಇರಲಿ. ಸೊ ಯಾರ್ಯಾರೆಲ್ಲ ನನ್ನ ಹಳೆ ವಿಡಿಯೋಗಳನ್ನ ನೋಡಿದ್ದೀರಾ, ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತು ಮತ್ತೊಂದು ಹೊಸ ವಿಡಿಯೋದ ಜೊತೆ ನಿಮ್ಮನ್ನು ಮತ್ತೆ ಸೇರ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ಸಮ್ ಅದರ್ ರೀಸನ್ಸ್. ಐ ಶುಡ್, ಬಿಕಾಸ್ ಏನಂತಂದರೆ ನಂದು ಡೈಲಿ ಶೆಡ್ಯೂಲು ಆಲ್ಮೋಸ್ಟ್ 10 to 12 hours, 13 hours, 14 hours ಆಗೋಗ್ತಾ ಇತ್ತು. ಸೊ ಡೈಲಿ ನಂದು ಟೈಮಿಂಗು. ಸೊ ಬೆಳಗ್ಗೆ ನೋಡಿ ಎಷ್ಟು ಗಂಟೆಗೆ ಬೆಳಗ್ಗೆ ಬಿಟ್ಟರೆ ಮನೇನ, ರಾತ್ರಿ ಮನೆಗೆ ಬರೋಷ್ಟೊತ್ತಿಗೆ 10:30, 11 ಗಂಟೆ. ಸೊ ಈ ಥರ ಆಗ್ಬಿಡ್ತಾ ಇತ್ತು. ಸೊ ಹಂಗಾಗಿ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ಈವನ್ ವೀಡಿಯೋಗಳು ಮಾಡಿದ್ರು ಸಹ ಎಷ್ಟೊಂದು ಸತಿ ಎಡಿಟ್ ಮಾಡೋಕ್ಕೂ ನಂಗೆ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಹಂಗಾಗಿ ಸುಮಾರು ವೀಡಿಯೋಗಳನ್ನ ಡಿಲೀಟು ಸಹ ಮಾಡಿಬಿಟ್ಟಿದೆ, ಅಷ್ಟು ಬೇಜಾರಾಗಿ ಹೋಗಿತ್ತು. ಸೊ ಗಣೇಶ ಕಾಪಾಡಪ್ಪ, ಒಳ್ಳೇದು ಮಾಡಪ್ಪ. ಓಕೆ, ಸೊ ವಿಷಯಕ್ಕೆ ಬಂದ್ಬಿಡೋಣ. ತುಂಬ ಹೊತ್ತು ನಿಮಗೂ ಕಾಯಿಸೋದು ಬೇಡ, ತುಂಬ ಲ್ಯಾಗ್ ಮಾಡೋದಕ್ಕೂ ನನಗೂ ಇಷ್ಟ ಇಲ್ಲ. ಯಾಕೆಂದರೆ ನನಗೆ ನಾರ್ಮಲ್ ಆಗಿ ಗಾಡಿ ಮೇಲೆ ಕೂತ್ಕೊಂಡ್ರೆ ಮಾತ್ರ ಮಾತಾಡ್ತೀನಿ, ಅದು ಬಿಟ್ಟರೆ ಮಿಕ್ಕಿ ಟೈಮಾಗೆಲ್ಲ ನಾನು ಸೈಲೆಂಟು. ಅದೇನೋ ನನಗೂ ಗೊತ್ತಿಲ್ಲಪ್ಪ. ನನಗೂ ಸುಮಾರು ಸತಿ ಅನ್ಕೊತಾ ಇದ್ದೀನಿ, ಗುರು ಏನು ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಖುಷಿಯಾಗಿರ್ತಾರೆ, ನನಗೆ ಯಾಕೆ ಹಂಗೆ ಇರೋಕ್ಕಾಗಲ್ಲ ಅಂತ. ಬಟ್ ಅದೇನೋ ಗೊತ್ತಿಲ್ಲ, ಪರಿಸ್ಥಿತಿಗಳು, ಸಿಚುವೇಶನ್ಗಳು ಸಮ್ಟೈಮ್ಸ್ ಏನಾಗುತ್ತೆ, ಗಾಡಿ ಓಡಿಸ್ತಿರ್ಬೇಕಾದ್ರೆ ನನ್ನ ಮೈಂಡೆಲ್ಲ ಅವೆಲ್ಲ ಏನು ಬರೋದೇ ಇಲ್ಲ. ಸೊ ನಾರ್ಮಲ್ ಆಗಿರ್ತೀನಿ. ಸೊ ನಾರ್ಮಲ್ ಆಗಿರೋ ಟೈಮಲ್ಲಿ ಮಾತುಗಳು ಒಂಥರ ಮೈಂಡ್ ಸೆಟ್ಟು ಫ್ರೀಯಾಗಿ ಖುಷಿಯಾಗಿರುತ್ತೆ. ಬಟ್ ಅದೇ ನೀವು ಬೇರೆ ಬೇರೆ ಟೈಮಲ್ಲಿ, ಐ ಮೀನ್ ನಾರ್ಮಲ್ ಟೈಮಲ್ಲಿ ಆದರೆ ಸ್ವಲ್ಪ ಮೂಡ್ ಆಫು, ಅದು ಇದು ಫ್ರಸ್ಟ್ರೇಷನ್ನು, ಟೆನ್ಷನ್ನು ಅವು ಇವೆಲ್ಲ ತಲೆಗೆ ಬಂದ್ಬಿಡ್ತವೆ. ಸೊ ಹಂಗಾಗಿ ಸ್ವಲ್ಪ ಕಷ್ಟ. ಏನು ಟ್ರಾಫಿಕ್ ಗುರು, ಬೆಳಗ್ಗೆ ಹೊತ್ತು ಟ್ರಾಫಿಕ್ಕು, ಮಧ್ಯಾಹ್ನದ ಹೊತ್ತು ಟ್ರಾಫಿಕ್ಕು, ರಾತ್ರಿ ಹೊತ್ತು ಟ್ರಾಫಿಕ್ಕು, ಸಂಜೆ ಹೊತ್ತು ಟ್ರಾಫಿಕ್ಕು, ಅಕ್ಕನ್ ಎಲ್ಲ ಟೈಮಲ್ಲೂ ಟ್ರಾಫಿಕ್ಕೇ. ಹೋಗು, ಬೆಂಗಳೂರಲ್ಲಿ ಟ್ರಾಫಿಕ್ ಯಾವಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಆ ರೇಂಜಿಗೆ ಟ್ರಾಫಿಕ್ ಇರುತ್ತೆ. ಓಕೆ, ಸೊ ಇನ್ಮೇಲಿಂದ ಪ್ರತಿದಿನ ಖಂಡಿತವಾಗ್ಲೂ ಒಂದು ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ 2 days ಒಂದ್ಸತಿ ಆದರೂ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಏನಂದರೆ ನನ್ನ ರೆಗ್ಯುಲರ್ ಶೆಡ್ಯೂಲ್ನ ನಾನು ಮಾರ್ನಿಂಗ್ ಟು ನೈಟ್ 10 o'clockವರೆಗೂ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ 10 o'clock ಮನೆಗೆ ಬಂದರೆ ಆರಾಮ್ಸೆ 1 hour ಟೈಮ್ ಇರುತ್ತೆ. ಸೊ ಆ ಟೈಮಲ್ಲಿ ವೀಡಿಯೋ ಎಡಿಟ್ ಮಾಡ್ಕೊಬೋದು ಅನ್ನೋ ಒಂದು ಧೈರ್ಯದ ಮೇಲೆ ಸೊ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ದಿವಸ ಯಾರ್ಯಾರೆಲ್ಲೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಸೊ ಈ ತಿಂಗಳು ಸಹ ಒಂದು 10 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಸೊ ಲಾಸ್ಟ್ ಮಂತು ಒಂದು ಆಲ್ಮೋಸ್ಟ್ 21 ಸಮಥಿಂಗ್ ಏನೋ ಆಗಿತ್ತು. ಸೊ ನಾನು ವೀಡಿಯೋ ಹಾಕಿ ಆಲ್ಮೋಸ್ಟ್ ಆಗಲೇ ಒಂದು 6 months ಆಗಿತ್ತು. ಸೊ 6 months ಆಗಿದ್ರು ಸಹ ಎವ್ರಿ ಮಂತ್ ಬೇರ್ ಮಿನಿಮಮ್ 10 ಜನ ಸಬ್ಸ್ಕ್ರೈಬರ್ ಅಂತೂ ಆಗೇ ಆಗ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಪ್ಪ ರೆಕಾರ್ಡ್ ಆಗ್ತಾಯಿತ್ತಾ ನೋಡ್ತೀನಿ. ಬಿಕಾಸ್ ಏನಂದರೆ ಲಾಸ್ಟ್ ವೀಕ್ ಒಂದು ಸತಿ ಇದೇ ಥರ ವೀಡಿಯೋ ಮಾಡ್ಕೊಂಡು ಹೋಗಿದ್ದೆ, ನೋಡಿದ್ರೆ ರೆಕಾರ್ಡೇ ಆಗಿರಲಿಲ್ಲ. ನಮ್ಮದು ಏನು ಮಾಡ್ತೀರಾ, ನನ್ನ ಹತ್ರ ಇರೋದು ಬಂದು GoPro Hero 7, ಓಕೆನಾ. ಸೊ GoPro Hero 7 ಅಂದರೆ ತುಂಬ ಹಳೆಯ ವರ್ಷನ್ನು. ಸೊ Hero 7 ಬ್ಲ್ಯಾಕ್, ಓಕೆ. ಸೊ ಅದು ಬಂದು ಕರೆಂಟ್ಲಿ ಬ್ಯಾಟ್ರಿಗಳು ಹೊಗೆ ಹಾಕೊಂಡ್ಬಿಟ್ಟೈತೆ. ಸೊ ಬ್ಯಾಟ್ರಿ ಹಾಕೊಂಡು ನಾನು ಡೈರೆಕ್ಟಾಗಿ ವೀಡಿಯೋ ಮಾಡೋಕೆ ಹೋದರೆ 5 ನಿಮಿಷ 10 ನಿಮಿಷಕ್ಕೆಲ್ಲ ಪಕ್ 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 ಅಂತ ಆಫ್ ಆಗ್ತದೆ, ಬ್ಯಾಟ್ರಿ ಲೋ ಅಂತ. ಸೊ ಹಂಗಾಗಿ ವೀಡಿಯೋಗಳು ಮಾಡೋಕ್ಕಾಗಲ್ಲ ಅದರಲ್ಲಿ. ಸೊ ರೀಸನ್ ಇದೆ. ಸೊ ಹಂಗಾಗಿ ನಾನು ಡೈರೆಕ್ಟಾಗಿ ಒಂದು ಪವರ್ ಬ್ಯಾಂಕ್ ತೊಗೊಂಡ್ಬಿಟ್ಟು ದೇಸಿ ಜುಗಾಡ್ ಮಾಡಿಬಿಟ್ಟಿದ್ದೀನಿ. ಪವರ್ ಬ್ಯಾಂಕ್ ಒಂದು ಕೇಬಲ್ ಕನೆಕ್ಟ್ ಮಾಡ್ಕೊ, ಡೈರೆಕ್ಟಾಗಿ ಶೂಟ್ ಮಾಡ್ಕೊ, ಎಷ್ಟೊತ್ತು ಬೇಕಾದ್ರೂ ಶೂಟ್ ಮಾಡ್ಕೊ. ಸೊ ಆ ಥರ ಎಷ್ಟೊತ್ತಕ್ಕೆ ಬೇಕಾ ಅಷ್ಟೊತ್ತಕ್ಕೆ ಆಗಲ್ಲ, ಅದಕ್ಕೂ ಒಂದು ಹೀಟಿಂಗ್ ಲೆವೆಲ್ ಅಂತ ಇರುತ್ತೆ, ಅಲ್ಲಿವರೆಗೂ ಮಾಡುತ್ತೆ. ಸೊ ಅದಾದ್ಮೇಲೆ ತಬಕ್ಕನ್ನಂಗೆ ಅದೇ ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಟ್ಟಿರ್ತದೆ, ನನಗೂ ಗೊತ್ತಿರಲ್ಲ. ಬಸ್ಸನ್ನು ಹೋಗ್ಬಿಡ್ಲಪ್ಪು, ಹೇಳೋಕ್ಕಾಗಲ್ಲ. ನನ್ನ ಮಕ್ಕಳು ಬಸ್ಸೋರು ಯಾವಾಗ ಮೈ ಮೇಲೆ ಬಂದುಬಿಡ್ತಾರೆ, ಹೇಳೋಕ್ಕೆ ಆಗಲ್ಲ. ಸೊ ಇವತ್ತು ಮತ್ತೊಂದು ವಿಷಯ ಜೊತೆ ಬಂದಿದ್ದೀನಿ. ನನ್ನ ಗಾಡಿ ನೀವು ನೋಡ್ತಿರ್ಬೋದು, 32,739 ಕಿಲೋಮೀಟ್ರ್ ಓಡ್ಬಿಡೈತೆ. ಸೊ ಬನ್ನಿ ನನ್ನ ಗಾಡಿ ಬಗ್ಗೆ ಒಂದು ಶಾರ್ಟ್ ರಿವ್ಯೂ ಹಾಕೊಂಬರೋಣ. ಸೊ ಈ 32,000 ಕಿಲೋಮೀಟ್ರನ್ನ ನಾನು ಓಡಿಸಿದ್ದೀನಿ. ಸೊ ಇದರಲ್ಲಿ ಎಷ್ಟು ಖರ್ಚು ಮಾಡಿದ್ದೀನಿ, ಏನೇನೆಲ್ಲ ನನಗೆ ಖರ್ಚು ಬರುತ್ತೆ, ಸೊ ಮೈಲೇಜ್ ಎಷ್ಟು ಬರುತ್ತೆ, ಸೊ ಇದೇ ಥರ ಜನರಲ್ ಟಾಪಿಕ್ ಬಗ್ಗೆ ಮಾತಾಡೋಣ. ನನ್ನ ಒಂದು ಕಂಪ್ಲೀಟ್ ಓನರ್ಶಿಪ್ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ವಿಷಯ ತುಂಬ ಲ್ಯಾಗ್ ಮಾಡೋದು ಬೇಡ, ತುಂಬ ಟೈಮ್ ತೊಗೊಳೋದು ಬೇಡ, ಡೈರೆಕ್ಟಾಗಿ ವಿಷಯ ಜಂಪ್ ಆಗ್ಬಿಡೋಣ. ಸೊ ನನ್ನ ಗಾಡಿ ಬಂದು FZ V3 ವರ್ಷನ್ 3, ಓಕೆನಾ. ಸೊ ನಾನು ತೊಗೊಂಡಿದ್ದು ಆಲ್ಮೋಸ್ಟ್ 1 ವರ್ಷ 6 ತಿಂಗಳಾಗ್ತಾ ಬಂತು. ಸೊ ನನ್ನ ಗಾಡಿ ತೊಗೊಂಡು ಇಲ್ಲಿವರೆಗೂ 32,279 ಕಿಲೋಮೀಟ್ರ್ ಓಡಿದೆ. ಸೊ ಓವರ್ ಆಲ್ ಐ ಆಮ್ ಓಕೆ ವಿತ್ ಇಟ್. ನನಗೇನಂತ ರಿಗ್ರೆಟ್ ಇಲ್ಲ. ಗಾಡಿ ಏನಕ್ಕಪ್ಪ ತೊಗೊಂಡೆ ಅಂತ ಸಮ್ಟೈಮ್ಸ್ ಅನಿಸಿದೆ, ಬಿಕಾಸ್ ಆಫ್ ಮೈ ಮಿಸ್ಟೇಕ್ಸ್. ಸೊ ನನ್ನ ಒಂದು ಕೆಲವೊಂದು ಮಿಸ್ಟೇಕ್ಗಳಿಂದ ಕೆಲವೊಂದು ಟೈಮ್ ಆ ಥರ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಗಾಡಿ ಕಡೆಯಿಂದ ನನಗೆ ಇವತ್ತವರೆಗೂ ಯಾವುದೇ ರೀತಿ ತೊಂದರೆ ಅಂತೂ ಆಗಿಲ್ಲ. ಬಟ್ ಸ್ವಲ್ಪ ಎಕ್ಸ್ಪೆನ್ಸಸ್ ಜಾಸ್ತಿ, ಖರ್ಚುಗಳು ಜಾಸ್ತಿ ಬರುತ್ತೆ.
ಫಾರ್ ಎಕ್ಸಾಂಪಲ್ ನಿಮ್ಮದು ಮೇಂಟೆನೆನ್ಸ್ ಪ್ರಾಪರಾಗಿ ಮಾಡಿಲ್ಲ ಅಂತಂದರೆ ನಿಮಗೆ ಖರ್ಚುಗಳು ಜಾಸ್ತಿ ಬರುತ್ತೆ. ಸೊ ಪ್ರಾಪರಾಗಿ ಮೇಂಟೈನ್ ಮಾಡಿದ್ರೆ ಇಟ್ಸ್ ಓಕೆ. ಸೊ ಬಿಕಾಸ್ ಏನಂತಂದರೆ ನನ್ನ ಗಾಡಿ ಪ್ರತಿದಿನ ಒಂದು 50 to 60 ಕಿಲೋಮೀಟ್ರು ರೇಂಜಲ್ಲಿ ಓಡಾಡುತ್ತೆ. ಸೊ ಹಂಗಾಗಿ ನನಗೆ ಫಸ್ಟ್ ಥಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಮೇಂಟೆನೆನ್ಸ್, ಪೆಟ್ರೋಲ್ ಚಾರ್ಜು. ಸೊ ಪೆಟ್ರೋಲ್ ಎಷ್ಟು ಹಾಕ್ಸ್ತೀನಿ ನಾನು ಒಂದು ತಿಂಗಳಿಗೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ನನ್ನ ಗಾಡಿ ಬಂದು ಒಂದು ವಾರಕ್ಕೆ ಮಿನಿಮಮ್ ಅಂದರೂ 500 to 600 ಕಿಲೋಮೀಟ್ರ್ ಅಂತೂ ಆರಾಮ್ಸೆ ಓಡಾಡ್ಬಿಡುತ್ತೆ. ಬಿಕಾಸ್ ಅಷ್ಟು ನನಗೆ ಕಂಪ್ಲೀಟ್ ನನ್ನ ಲೈಫ್ ಡಿಪೆಂಡ್ ಆಗಿರೋದೇ ನನ್ನ ಗಾಡಿ ಮೇಲೆ. ಸೊ ಹಂಗಾಗಿ ಆಲ್ಮೋಸ್ಟ್ ಒಂದು 500 to 600 ಕಿಲೋಮೀಟ್ರ್ ಓಡಾಡ್ಬಿಡುತ್ತೆ ನನ್ನ ಗಾಡಿ. ಸೊ ಅದಕ್ಕೆ ನನಗೆ ಬೇರ್ ಮಿನಿಮಮ್ ಅಂದರೂ 8 to 9 ಲೀಟ್ರ್ ಪೆಟ್ರೋಲ್ ಬೇಕಾಗುತ್ತೆ. ಐ ಮೀನ್ 8 to 9 ಲೀಟ್ರ್ ಬೇರ್ ಮಿನಿಮಮ್ ಎವ್ರಿ ವೀಕ್ ನಾನು ಟ್ಯಾಂಕ್ ಫುಲ್ ಮಾಡಿಸ್ತೀನಿ. ಸೊ ನನಗೆ ಆಲ್ಮೋಸ್ಟ್ 1100 ಆಗುತ್ತೆ. ಮೇನ್ ಥಿಂಗ್ ಇನ್ನೊಂದೇನು ಹೇಳಬೇಕು ಅಂತಂದರೆ ನಾನು ಬೇರೆ HP ಆಗಿರ್ಬೋದು, ಇಂಡಿಯನ್ ಆಯಿಲು, ಭಾರತ್ ಈ ಥರ ಯಾವುದ್ರಲ್ಲೂ ಹಾಕ್ಸಲ್ಲ. ನಾನು ಹಾಕ್ಸೋದು ಬಂದು ಶೆಲ್ಲಲ್ಲಿ. ಸೊ ಶೆಲ್ಲಲ್ಲಿ 1 ಲೀಟ್ರ್ ಬಂದು 119 ರೂಪಾಯಿ ಸಮಥಿಂಗ್ ಏನೋ ಇದೆ. ಎಕ್ಸಾಕ್ಟ್ ಪ್ರೈಸ್ ನನಗೂ ಗೊತ್ತಿಲ್ಲ, ಬಟ್ 119 ರೂಪಾಯಿ ಅಂತೂ ಕನ್ಫರ್ಮ್. ಸೊ 1 ಲೀಟ್ರಿಗೆ ಅಷ್ಟು ಅಂತಂದರೆ ಆಲ್ಮೋಸ್ಟ್ ನನಗೆ 8 ಲೀಟ್ರು ಅಥವಾ 9 ಲೀಟ್ರು ಈ ಬಿಟ್ವೀನ್ ಗ್ಯಾಪಲ್ಲಿ ಏನು ಬರುತ್ತೆ ಆರಾಮ್ಸೆ 1000 to 1100 ಆಗುತ್ತೆ. ಸೊ ಆ ಲೆಕ್ಕ ಹಾಕೊಳ್ಳಿ, ಒಂದು ತಿಂಗಳಿಗೆ ನನ್ನ ಗಾಡಿಯ ಪೆಟ್ರೋಲ್ ಖರ್ಚು ಬಂದು 4,000 ಅಂದ್ಕೊಳ್ಳೋಣ. ಅಟ್ಲೀಸ್ಟ್ 4,000 to 4,200 ಸಮಥಿಂಗ್, ಓಕೆನಾ? ಸೊ ಇದು ನನ್ನ ಒಂದು ತಿಂಗಳ ಗಾಡಿ ಎಕ್ಸ್ಪೆನ್ಸಸ್. ಓಕೆ, ಸೊ ಪ್ರತಿ ವಾರ 600 ಕಿಲೋಮೀಟ್ರ್ ಓಡಾಡೋದ್ರಿಂದ ಸೊ ವಾರಕ್ಕೆ 2,500 ತಿಂಗಳಿಗೆ 2,500 ಕಿಲೋಮೀಟ್ರ್ ಆರಾಮ್ಸೆ ಓಡಾಡ್ಬಿಡುತ್ತೆ. 2,500 ಅನ್ನೋದಕ್ಕಿಂತ ಆಲ್ಮೋಸ್ಟ್ ಒಂದು 3,000 ಅಂದ್ಕೊಳ್ಳೋಣ. ಯಾಕಂದರೆ ಸ್ಯಾಟರ್ಡೆ ಸಂಡೇ ಹೊತ್ತು ಅಲ್ಲಿ ಇಲ್ಲಿ ಊರಿಗೆ ಅಲ್ಲಿ ಓಡಾಡ್ತಾ ಇದ್ದೀನಿ. ಸೊ ಒಂದು ತಿಂಗಳಿಗೆ ನನಗೆ 3,000 to 3,500 ಓಡಾಡುತ್ತೆ. ಸೊ ಎವ್ರಿ 1.5 ಮಂತ್, ಸೊ ಎವ್ರಿ 1.5 ಮಂತ್ಗೆ ನಾನು ಗಾಡಿ ಸರ್ವಿಸ್ ಮಾಡಿಸ್ತೀನಿ. ಸೊ ನಾನು ಯೂಸ್ ಮಾಡೋದು ಬಂದು ಮೋಟೂಲ್ 10W ಹಾಕಲ್ಲ, 20W ಫುಲ್ಲಿ ಸಿಂಥೆಟಿಕ್ ಇಂಜಿನ್ ಆಯಿಲ್ ಯೂಸ್ ಮಾಡೋದು. ಬಿಕಾಸ್ ಏನಂದರೆ ನಾನು ಸ್ವಲ್ಪ ಜಾಸ್ತಿ ಓಡಾಡಿಸೋದ್ರಿಂದ ಸೊ ಇಂಜಿನ್ ಸ್ಟೆಬಿಲಿಟಿ ಮೇಂಟೈನ್ ಮಾಡೋಣ, ಸೊ ಇಂಜಿನ್ ಹೀಟಪ್ ಸ್ವಲ್ಪ ಕಮ್ಮಿ ಮಾಡೋಣ ಅಂದ್ಬಿಟ್ಟು 20W ಯೂಸ್ ಮಾಡ್ತೀನಿ. ಒನ್ ಆಫ್ ದ ಬೆಸ್ಟ್ ಇಂಜಿನ್ ಆಯಿಲ್. ಸೊ ನನಗೆ ಅದರಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ ಆಗಿದೆ. ಈವನ್ ಈಟಿಂಗ್ ಇಶ್ಯೂಸ್ ಆಗಿರ್ಬೋದು, ಗಾಡಿ ತುಂಬ ಲಾಂಗ್ ಸ್ಟ್ರೆಚ್ ರೈಡಿಂಗಲ್ಲಾಗಿರ್ಬೋದು. ಸೊ ನನಗೆ ಇವತ್ತವರೆಗೂ ಯಾವುದೇ ರೀತಿ ಆ ಥರ ಇಶ್ಯೂಸ್ ಕೊಟ್ಟಿಲ್ಲ. ಬಿಕಾಸ್ ಸಮಟೈಮ್ಸ್ ಏನಾಗುತ್ತೆ, ಓವರ್ ಹೀಟ್ ಆಗಿಬಿಟ್ರೆ ಗಾಡಿ ಸಡನ್ನಾಗಿ ಆಫ್ ಆಗೋದು, ಜರ್ಕೊಡೋದು ಈ ಥರ ಎಲ್ಲ ಆಗುತ್ತೆ. ಬಟ್ ಇವತ್ತವರೆಗೂ ನನ್ನ ಗಾಡಿ ಆ ಥರ ಮಾಡಿಲ್ಲ. ಬಿಕಾಸ್ ಆಫ್ ದ ಮೋಟೂಲ್ ಇಂಜಿನ್ ಆಯಿಲ್ 20W ಏನು ಫುಲ್ಲಿ ಸಿಂಥೆಟಿಕ್ ಬರ್ತಲ್ಲ ಅದು. ನಿಮಗೆ ಅಮೆಝಾನಲ್ಲಿ ಬೈ ಮಾಡಿದ್ರೆ ನಿಮ್ಗೆ ಒಂದು 700 to 800 ಒಳಗಡೆ ಬಿದ್ದುಬಿಡುತ್ತೆ. ಸಮಟೈಮ್ಸ್ ಆಫರ್ ಗಿಫರ್ ಇತ್ತು ಅಂದರೆ 700ಗೆ ಸಿಕ್ಬಿಡುತ್ತೆ. ಸೊ ಇದು ಒಂದು ಇಂಜಿನ್ ಆಯಿಲು ಮತ್ತು ಏರ್ ಫಿಲ್ಟ್ರು ಅದು ಇದು ಎಲ್ಲ ಸೇರಿ ಒಂದು ತಿಂಗಳಿಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಪ್ರತಿ 1.5 ತಿಂಗಳಿಗೆ ಒಂದ್ಸತಿ ನಾನು ಸರ್ವಿಸ್ ಮಾಡಿಸ್ತೀನಿ. ಸೊ ಸರ್ವಿಸ್ ಮಾಡಿಸೋದ್ರಿಂದ ನನಗೆ ಆರಾಮ್ಸೆ 1,500 ಅಂದ್ಕೊಳ್ಳಿ. ಸೊ ಎವ್ರಿ 1.5 ಮಂತ್ಗೆ ನಾನು ಇಂಜಿನ್ ಸರ್ವಿಸ್ ಮಾಡಿಸೋದು ನನ್ನ ಕಾಸ್ಟ್ ಬಂದು 1,500. ಸೊ ಇದು ಬಿಟ್ಟು ಮೈಲೇಜ್ ಎಲ್ಲರಿಗೂ ಇರೋ ದೊಡ್ಡದ ಕ್ವಶನ್ ಅದೇ. ಏನು ಗುರು ಇಷ್ಟು FZ ಗಾಡಿ ಇಟ್ಕೊಂಡ್ಬಿಟ್ಟಿದ್ಯಾ, ಮೈಲೇಜೇ ಬರಲ್ಲ ಅಂತ ಸುಮಾರು ಜನ ಹೇಳೋದು ನಾನು ಕೇಳಿದ್ದೀನಿ. ಸಮಟೈಮ್ಸ್ ಆಚೆ ಜನ ಹೋಗಿದಾಗೂ ಬೇರೆಯವರು ಸಹ ಹೇಳಿದ್ದಾರೆ, ಗುರು ನನ್ನ ಗಾಡಿ ಕೊಡೋದೇ 40 to 45 ಬರುತ್ತೆ ಅಷ್ಟೇ, ಏನಕ್ಕಂತ ನನಗೂ ಗೊತ್ತಿಲ್ಲ, ಮೈಲೇಜೇ ಬರ್ತಾರ ನನ್ನ ಗಾಡಿ ಅಂತ. ಬಟ್ ರೀಸನ್ ಇಷ್ಟೇ, ನನ್ನ ಗಾಡಿನಲ್ಲಿ ನನಗೆ ಮಿನಿಮಮ್ ಅಂದರೂ 60 ಕಿಲೋಮೀಟ್ರ್ ಅಂತೂ ಮೈಲೇಜ್ ಬಂದೇ ಬರುತ್ತೆ. ಬಿಕಾಸ್ ಆಫ್ ಶೆಲ್ ಪೆಟ್ರೋಲ್ ಬ್ಯಾಂಕ್, ಇಂಜಿನ್ ಆಯಿಲ್ ಮೇಂಟೆನೆನ್ಸ್ ಆ್ಯಂಡ್ ಫುಲ್ ಟ್ಯಾಂಕ್ ಮೇಂಟೈನ್ ಮಾಡ್ತಾ ಇರೋದು. ಸೊ ಈ 3 ಬೆನಿಫಿಟ್ ಥಿಂಗ್ಸ್ಗಳಿಂದ ನನ್ನ ಗಾಡಿನಲ್ಲಿ ಮಿನಿಮಮ್ ಅಂದರೂ 60 ಕಿಲೋಮೀಟ್ರ್ ಅಂತೂ ಮೈಲೇಜ್ ಆರಾಮ್ಸೆ ಎತ್ಬೋದು ನನ್ನ ಗಾಡಿನಲ್ಲಿ. ಬೇಜಾರು ಇನ್ನೊಂದೇನು ಬೆನಿಫಿಟ್ ಅಂದರೆ ನನ್ನ ಗಾಡಿನಲ್ಲಿ ಅಪ್ ಟು 75ವರೆಗೂ ಎಕೋ ಮೋಡ್ ಇದೆ. ಸೊ 75 km/h ನೀನು ಗಾಡಿ ಓಡಿಸಿದ್ರು ಪೆಟ್ರೋಲ್ ಕನ್ಸಂಪ್ಷನ್ ಅಷ್ಟು ಜಾಸ್ತಿ ತಗೊಳ್ಳಲ್ಲ. ಈಗ ನಾನು ಮೋರ್ ದೆನ್ 5,000 6,000 ಮೇಲೆ ಹೋಗ್ತೀನಿ ಅಂತಂದರೆ ಪೆಟ್ರೋಲ್ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ. ನಿಮ್ಗೆ ಒಂದು 45 to 50, 50 to 52, 53 ಆ ರೇಂಜಿಗೆ ಬಂದ್ಬಿಡುತ್ತೆ. ಸೊ ಮತ್ತು ಇನ್ನೊಂದು, ನಾನು RPMನ ಕರೆಕ್ಟಾಗಿ ಪ್ರಾಪರ್ ಮೇಂಟೈನ್ ಮಾಡ್ತೀನಿ. ಅಲ್ಲಿಂದ ನೋಡ್ತಿರ್ಬೋದು ಪ್ರಾಪರ್ 4,000 to 5,000 ಒಳಗಡೆ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಮೈಲೇಜ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಇದು ಬಿಟ್ಟು ಬೇರೆ ಎಕ್ಸ್ಪೆನ್ಸಸ್ಗಳೇನಪ್ಪ ಅಂತಂದರೆ, ನಾನು ಇದೊಂದು ವಿಂಗ್ಸ್ ಮಿರರ್ ಹಾಕಿದ್ದೀನಿ. ಸೊ ಈ ಮಿರರ್ ಒಂದು ಆಲ್ಮೋಸ್ಟ್ 1000 ಸಮಥಿಂಗ್ ಏನೋ ಆಯಿತು. ಇದು ನಾನು ಅಮೆಝಾನಲ್ಲೇ ತರಿಸಿದ್ದು. ಸೊ ನನಗೆ ಏನಂದರೆ ಸ್ಟಾಕ್ ಮಿರರ್ ನನಗೆ ಸೆಟ್ ಆಗೋಲ್ಲ. ಬಿಕಾಸ್ ಏನಂತಂದರೆ ನನಗದು ನೋಡಿ ಇಂಥ ಜಾಗಗಳೆಲ್ಲ ಹಿಂಗೆ ಇಂಥ ಸಿಟಿ ಟ್ರಾಫಿಕಲ್ಲಿ ಇರಬೇಕಾದ್ರೆ ಸಿಕ್ಕಾಬಡೆ ಸಿಕ್ಕಿಕ್ಕೆಲ್ಲ ಬಡ್ಕೊಳುತ್ತೆ ಗುರು ಅದು ಕಾರ್ಗಳಿಗೆ, ಮಿರರ್ಗಳಿಗೆ. ಇನ್ನೊಂದೇನೋ ನಾನು ಸ್ವಲ್ಪ ಈ ಗ್ಯಾಪಲ್ಲಿ ಎಳೆದಾಡ ಜಾಸ್ತಿ, ನಾನು ಈ ಸಿಕ್ಕ ಜಾಗಗಳೆಲ್ಲ ನುಗ್ಸಾಡ್ತಾ ಇರ್ತೀನಿ. ಬಿಕಾಸ್ ಏನೋ ಗಾಡಿ ಅಷ್ಟು ಕಂಪ್ಯಾಕ್ಟ್ ಆಗಿದೆ, ಚಿಕ್ಕದಾಗಿದೆ. ಮತ್ತಿನ್ನೊಂದು
ಸಿಟಿಗೆ ಒಂಥರ ಮಾಡಿಸ್ದಂಗಿದೆ ಗಾಡಿ ಮಾತ್ರ. ಸೊ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ಎಲ್ಲರದ್ದು ಮಾಡ್ತೀನಿ. ಸಿಟಿ ರೈಡ್ಗೆ ನನ್ನ ಪ್ರಕಾರ ನಡೆಯಿಂದ 100% ಓಕೆ ಇದೆ, ನೋ ಇಶ್ಯೂಸ್. ನೀವು ಜಸ್ಟ್ ಸಿಟಿ ರೈಡ್ ಮಾಡ್ತೀರಾ, ಸಿಟಿ ಒಳಗೆ ಜಾಸ್ತಿ ಓಡಾಡ್ತೀರಾ ಅಂತಂದರೆ ಈ ಡೆಫಿನೆಟ್ಲಿ ಗೋ ವಿತ್ ದಿಸ್. ಮತ್ತು ಇನ್ನೇನು ಹೇಳ್ಬೋದು ನನ್ನ ಗಾಡಿ ಬಗ್ಗೆ ಸೊ ಎಲ್ಲ ಹೇಳಿದ್ದೀನಿ ಅನ್ಸುತ್ತೆ ಆಲ್ಮೋಸ್ಟ್ ಅಲ್ಲ. ನಿಮಗೆ ಈ ಗಾಡಿ ವರ್ತಾ ಅಥವಾ ತೊಗೊಬೇಕು ಅಂತಿದ್ದೀರಾ, ಬಟ್ ಈಗ ಕರೆಂಟ್ಲಿ ವರ್ಷನ್ ಬಂದು ಸ್ವಲ್ಪ ಅಪ್ಗ್ರೇಡ್ ಆಗಿದೆ, ಸುಮಾರು ಫ್ಯೂಚರ್ಸ್ ಥಿಂಗ್ಸ್ಗಳೆಲ್ಲ ಆ್ಯಡ್ ಮಾಡಿದ್ದಾರೆ. ಸ್ವಲ್ಪ ಡಿಸ್ಪ್ಲೇ ದೊಡ್ಡ ಕೊಟ್ಟಿದ್ದಾನೆ, ಅಂದರೆ ಟ್ಯಾಂಕ್ ಕವರಲ್ಲೇ ನಿಮ್ಗೆ ಇಂಡಿಕೇಷನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಸುಮಾರು ಜನ ರಿವ್ಯೂಸ್ಗಳು ಮಾಡಿರ್ತಾರೆ ಯೂಟ್ಯೂಬಲ್ಲಿ, ನೀವು ಅಲ್ಲಿ ನೋಡ್ಬೋದು. ಅಂತ ಡಿಫ್ರೆನ್ಸ್ ಇಂಜಿನಲ್ಲಿ ಏನಂತ ಸ್ಪೆಸಿಫಿಕೇಷನ್ ಡಿಫ್ರೆನ್ಸಿಯೇಷನ್ ಏನು ಮಾಡಿಲ್ಲ, ಸೇಮ್ ಅಷ್ಟೇ CC ಅಷ್ಟೇ ಪವರು, ಬಟ್ ಸ್ವಲ್ಪ ರಿಯಬಿಲಿಟಿ ಜಾಸ್ತಿ ಆಗಿದೆ ಮತ್ತು ನಿಮಗೆ ಕಂಫರ್ಟ್ ಝೋನ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅಷ್ಟೇ. ಬಟ್ ಸ್ವಲ್ಪ ಟೆಕ್ನಾಲಜಿ ವೈಸ್ ಸ್ವಲ್ಪ ಇಂಪ್ರೂವ್ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ಟೆಕ್ನಾಲಜಿ ವೈಸ್ ಇಂಪ್ರೂವ್ ಆಗಿದೆ. ಮುಂಚೆ ಏನು ಇತ್ತು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಸ್ವಲ್ಪ ಟೆಕ್ನಾಲಜಿ ಇಂಪ್ರೂವ್ ಮಾಡಿದ್ದಾರೆ. ಮರಳಿ ಬನ್ನಿ. ಸೊ ನೋಡಿ, ನಾವಿವಾಗ ಈ ಟ್ರಾಫಿಕಲ್ಲಿ ಬಂದು ತಗ್ಲಾಕೊಂಡಿದ್ದಾಯ್ತು ಗುರು, ಆಯಿತಾ. ನನಗೆ ಇರೋದು 9 ಗಂಟೆಗೆ ನಾನು ಆಫೀಸ್ಗೆ ಹೋಗಬೇಕು. ಇಲ್ಲಿ ನೋಡಿದ್ರೆ 8. ಮುಂದೆ ನೋಡ್ಕೊಂಡು ಹೋಗೋರು, ಅವ್ರು ಕಿತ್ತಾಡ್ಕೊಂಡು ಸಾಯ್ಲಿ, ನೀನು ಯಾಕೆ ತಲೆ ಕೆಡ್ಸ್ಕೊತೀಯ, ಅದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಷನ್ನೇ ಮಾಡೋಕ್ಕೋಗ್ಬಾರ್ದು, ಮುಚ್ಕೊಂಡು ಹೋಗ್ತಾ ಇರಬೇಕಷ್ಟೇ ನಮ್ಮ ಕೆಲಸ ನಾವು ನೋಡಿಕೊಂಡು. ಸುಮ್ಮನೆ ಅವರೇನೋ ಕಿತ್ತಾಡ್ತಾರೆ ಕೂಗಾಡ್ತಾರೆ ಅಂತ ತಿರುಗಿ ಅವ್ರ ಹತ್ರ ಹೋಗಿ ನೋಡ್ಕೊಂಡು ನಿಂತ್ಕೊಳ್ಳೋದು, ಇವೆಲ್ಲ ವೇಸ್ಟ್ ಆಫ್ ಟೈಮ್. ಸೊ ನಾನು ಈ ಗಾಡಿ ಯಾರು ತೊಗೊಳ್ಬೇಕು, ಸೊ ಇದು ಮೇನ್ ಥಿಂಗ್. ಸೊ ಮೇನ್ ಥಿಂಗ್ ಏನಕ್ಕಪ್ಪ ನಾನು ವೆಬ್ಸೈಟ್ ತೊಗೊಂಡೆ ಅಂತಂದರೆ, ಇದು ಕಂಫರ್ಟಬಲ್ ಆಗಿದೆ. ನನ್ನ ಮೋಸ್ಟ್ ಆಫ್ ದ ರೈಡ್ ಬಂದು ಸಿಟಿ ಒಳಗೆ ಓಡಾಡೋದ್ರಿಂದ ಸೊ ನಾನು ವೆಬ್ಸೈಟ್ಗೆ ಹೋದೆ. ಫಸ್ಟು ನಾನು MT ತೊಗೋಬೇಕು ಅಂದ್ಕೊಂಡಿದ್ದೆ, ಬಟ್ MT ನನಗೇನೋ ಅಷ್ಟು ಮೇನ್ ರೀಸನ್ ಅದು ಸೀಟ್ ಡಿಸೈನ್. ಆ ಸೀಟ್ ಡಿಸೈನೇ ನನಗೆ ಸಿಕ್ಕಾಪಟ್ಟೆ ಇರಿಟೇಷನ್ ಆಗಿದ್ದು, ಇಷ್ಟ ಆಗಲೇ ಇಲ್ಲ ಅದು. ಬಿಕಾಸ್ ಏನಂತಂದರೆ ನಾನೊಬ್ಬ ವಿವಾಹಿತ. ಸೊ ವಿವಾಹಿತ ಅಂತಂದರೆ ನೀವೇ ಅರ್ಥ ಮಾಡ್ಕೊಬೋದು. ಒಂದು ಹೆಂಡತಿ ಇರ್ತಾಳೆ, ಒಂದು ಮಗು ಇರುತ್ತೆ. ಸೊ ಅವ್ರನ್ನೆಲ್ಲ ಅದರಲ್ಲಿ ಕುಂಡಿಸ್ಕೊಂಡು ಸುತ್ತಾಡೋದು ಸ್ವಲ್ಪ ಕಷ್ಟ ನನ್ನ ಪ್ರಕಾರ. ಅದೇನಿದ್ರು ಈ ಕಾಲೇಜ್ಗಳಿಗೆ, ಗರ್ಲ್ಫ್ರೆಂಡ್ಗಳಿಗೆ, ಸೋಲೋ ರೈಡರ್ಸ್ಗಳಿಗೆ, ಸಿಂಗಲಾಗಿ ಓಡಾಡ್ತಾರಲ್ಲ ಅವ್ರುಗಳಿಗೆ, ಎಸ್ಪೆಷಲಿ ಕಾಲೇಜ್ ಹುಡುಗರಿಗೆ, ಹಿಂದ್ಗಡೆ ಒಂದು ಬೇಬ್ನ ಹಾಕ್ಕೊಂಡು ಟಚಿಂಗ್ ಮಾಡ್ಕೊಳ್ಳೋದಕ್ಕೆ ಅವ್ರು ಕರೆಕ್ಟಾಗಿರುತ್ತೆ. ಬಟ್ ನಮ್ಮಂಥವ್ರಿಗೆಲ್ಲ ಅದು ಸೆಟ್ ಆಗೋಲ್ಲ, ಏಕೆಂದರೆ ಇಬ್ಬರೇ ಹೋಗೋದಾದ್ರೆ ಓಕೆ, ಬಟ್ ಮಗು ಇರುತ್ತಲ್ಲ, ಸೊ ಹಂಗಾಗಿ ಕಷ್ಟ ಆಗುತ್ತೆ. ಸೊ ಅದು ಬಿಟ್ಟು ಬೇರೆ ಇನ್ನೇನು ರೀಸನ್ ಇಲ್ಲ. ಸ್ವಲ್ಪ ಕಾಸ್ಟ್ ನನಗೇನೋ ಅದಕ್ಕಷ್ಟು ಜಾಸ್ತಿ ಆಯಿತು ಅನ್ಸುತ್ತಪ್ಪ ನನಗೇನೋ. ನಿಮಗೆ 155cc ನಿಮಗೆ ಅಷ್ಟು ಕೊಟ್ಟು 2 ಲಕ್ಷ ಚಿಲ್ಲರೆ ಕೊಟ್ಟು ತೊಗೊಳೋಬೋದು. ನಿಮಗೆ ಸುಮಾರು ಆಪ್ಷನ್ಸ್ ಇದೆ. ನಿಮಗೆ ಏನಪ್ಪ ಅದು ಯಾವುದು ಬರೋದು, ಸುಜುಕಿದು ಜಿಕ್ಸರ್ ಇದೆ, 250cc ಬಂದ್ಬಿಡುತ್ತೆ ನಿಮಗೆ. ಬಿಕಾಸ್ ಏನಂದರೆ ಜಿಕ್ಸರ್ 250 ಇಸ್ ಒನ್ ಆಫ್ ದ ಬೆಸ್ಟ್ ಇನ್ ಕ್ಲಾಸ್. ನಾನು ಹೇಳ್ತೀನಿ, ನೀವು MTಗೆ ಹೋಗೋಕ್ಕಿಂತ ನೀವು ಜಿಕ್ಸರ್ 250ಗೆ ಹೋದರೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ಇಂಜಿನ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಆ ಒಂದು ಸ್ಮೂತ್ನೆಸ್ ಆಗಿರ್ಬೋದು, ನಿಮಗೆ ಪಂಚಿ ಎಕ್ಸ್ಲೇಟ್ರಿಂಗ್ ಆಗಿರ್ಬೋದು, ನನಗಂತೂ ಸಖತ್ ಇಷ್ಟ ಆಯ್ತು ಅದು. ನನಗಂತೂ ತುಂಬ ಇಷ್ಟ ಆ ಗಾಡಿ. ಬಟ್ ಏನು ಮಾಡ್ತೀರಾ, ಫೈನಾನ್ಷಿಯಲಿ ನಮ್ಗೆ ಸ್ವಲ್ಪ ಆವಾಗ ಅಷ್ಟು ಸಪೋರ್ಟಿವ್ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡೆ. ನೀವು ಅದನ್ನು ಆಪ್ಷನ್ ಆಗಿ ಅದನ್ನು ತೊಗೊಬೋದು. ನನ್ನ ಪ್ರಕಾರ MT ಇಸ್ ಜಸ್ಟ್ ಕಾಲೇಜ್ ಬಾಯ್ಸ್ ಥಿಂಗ್ಸ್. ಸೊ ಇಟ್ಸ್ ನಾಟ್ ನೆಸಸರಿ ಫಾರ್ ಎನ್ ಅಡಲ್ಟ್ಗೆ ಅವೆಲ್ಲ ಸೆಟ್ ಆಗೋಲ್ಲ. ಸೊ ನಮ್ಮದು ಈ ಟ್ರಾಫಿಕ್ ಜೀವನ ಹಿಂಗೆ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇದು ಆಗಿತ್ತು ನನ್ನ ಒಂದು ಗಾಡಿಯ ಬಗ್ಗೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಮಿಸ್ಸಿಂಗ್ ಅನಿಸಿದರೆ, ಅಥವಾ ಇನ್ನೇನಾದರೂ ಹೇಳ್ಬೋದಿತ್ತಾ, ಅಥವಾ ಏನಾದರೂ ಮಿಸ್ಸಿಂಗ್ ಆಗಿದೆಯಾ, ಅಥವಾ ನಿಮ್ಮ ಕ್ವಶನ್ಸ್ಗಳು ಏನಾದ್ರು ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಖಂಡಿತ ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ. ಬಿಕಾಸ್ ಆಫ್ ಏನಂತಂದರೆ, ನನಗೆ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋದು ಅಂದರೆ ಒಂಥರ ತುಂಬ ಖುಷಿ, ಸಿಕ್ಕಾಪಟ್ಟೆ ಖುಷಿ. ಸೊ ಖಂಡಿತ ಮಾಡ್ತೀನಿ. ಸೊ ನಮ್ಮ ಟ್ರಾಫಿಕ್ಕು ಇಲ್ಲಿಗೆ ಎಂಡ್ ಆಗ್ತಾಯಿಲ್ಲ, ಇನ್ನೂ ಕಂಟಿನ್ಯೂ ಆಗ್ತಾಯಿದೆ. ಸೊ ಆದರೆ ನನ್ನ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಲವ್ ಯು ಆಲ್. ಯಾರಾದರೂ ಹೊಸಬ್ರು ಚಾನಲ್ಲಾಗಿದ್ದರೆ, ಹೊಸಬ್ರು ಚಾನಲಲ್ಲಿ ನೋಡ್ತಾ ಇದ್ದರೆ, ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ತುಂಬ ಪ್ಲ್ಯಾನಿಂಗ್ಸ್ಗಳು ಮಾಡ್ಕೊಂಡು ಬಂದಿದ್ದೀನಿ ರಿಟರ್ನು. ಸೊ ಖಂಡಿತವಾಗ್ಲೂ ನಿಮ್ಗೆ ಅದ್ರ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಬ್ಲೆಸ್ ಮೀ, ಮಿಸ್ ಮೀ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್. ಟೇಕ್ ಕೇರ್.